ನಮಸ್ಕಾರ ಸ್ನೇಹಿತರೆ, ಜವಾರಿ ಫಿಟ್ನೆಸ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾವು ಬಹಳ ಜನರಿಗೆ ಆತಂಕವಾಗಿರುವ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನ್ಯಾಚುರಲಿ ಕ್ರಿಯಾಟಿನ್ ಕಡಿಮೆ ಮಾಡುವಂತಹ ಕೆಲವು ಔಷಧೀಯ ಗಿಡಮೂಲಿಕೆಗಳು ಕ್ರಿಯಾಟಿನ್ ಕಡಿಮೆ ಮಾಡಲು ಸಹಾಯ ಮಾಡ್ತವೆ. ವಿಶೇಷವಾಗಿ ನಮ್ಮ ಕಿಡ್ನಿ ಹೆಲ್ತ್ಗೂ ಕೂಡ ಸಪೋರ್ಟ್ ಮಾಡ್ತಾ ಹೋಗುತ್ತವೆ. ಹಾಗಾದರೆ ಸ್ನೇಹಿತರೆ, ಆ ಔಷಧೀಯ ಗಿಡಮೂಲಿಕೆಗಳು ಯಾವುವು ಮತ್ತು ಅವುಗಳಲ್ಲಿರುವ ಗುಣಗಳು ನಮಗೆ ಯಾವ ರೀತಿ ಸಹಾಯ ಮಾಡ್ತವೆ ನೋಡ್ಕೊಂಡು ಬರೋಣ. ನೆನಪಿಡಿ ಸ್ನೇಹಿತರೆ, ಕ್ರಿಯಾಟಿನ್ ಲೆವೆಲ್ ಹೆಚ್ಚಿದ್ದವರಿಗೆ ಈ ಜ್ಯೂಸ್ 100% ವರ್ಕ್ ಆಗತ್ತೆ. ಆದ್ರೆ ಈ ಜ್ಯೂಸ್ ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಕನಿಷ್ಠ 10 ರಿಂದ 15 ದಿನಗಳವರೆಗೆ ಕನ್ಸಿಸ್ಟೆನ್ಸಿಯಾಗಿ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಮತ್ತು ಸಾಯಂಕಾಲ 4 ರಿಂದ 5 ಗಂಟೆಯ ಒಳಗೆ ಸೇವಿಸಬೇಕಾಗತ್ತೆ. ಮತ್ತೆ ರಿಸಲ್ಟ್ 100% ಸಿಗತ್ತೆ. ಸ್ನೇಹಿತರೆ, ಕ್ರಿಯಾಟಿನ್ ಕಡಿಮೆ ಮಾಡಲು ನ್ಯಾಚುರಲಿ ಸುಮಾರು 9 ಹರ್ಬ್ಸ್ಗಳು ಸಿಗ್ತಾವೆ. ಮೊದಲನೇದಾಗಿ ಸ್ನೇಹಿತರೆ, ಅಮೃತ ಬಳ್ಳಿ. ಸ್ನೇಹಿತರೆ, ಹೊಲದಲ್ಲಿ ತಾನಾಗೆ ಬೆಳೆಯುತ್ತದೆ. ಹಾಗಾಗಿ ಇದು ಪ್ಯೂರ್ 100% ನ್ಯಾಚುರಲ್ ಆಗಿ ಸಿಗತ್ತೆ. ಸ್ನೇಹಿತರೆ, ಅಮೃತ ಬಳ್ಳಿಯಲ್ಲಿ ಶಕ್ತಿಯುತವಾದ ಆಂಟಿಆಕ್ಸಿಡೆಂಟ್ಸ್ಗಳು, ಆಲ್ಕಲಾಯ್ಡ್ಸ್, ಫ್ಲೇವನಾಯ್ಡ್ಸ್, ಗ್ಲೈಕೋಸೈಡ್ಸ್, ಟೆರ್ಪನಾಯ್ಡ್ಸ್ ಗಳಂತಹ ಆಂಟಿಆಕ್ಸಿಡೆಂಟ್ಸ್ಗಳು ಹೆಚ್ಚಾಗಿರೋದ್ರಿಂದ ಅಮೃತ ಬಳ್ಳಿ ಮುಖ್ಯವಾಗಿ ರಕ್ತದಲ್ಲಿನ ಟಾಕ್ಸಿನ್ಸ್ಗಳನ್ನು ಮತ್ತು ವಿಷಕಾರಿ ಅಂಶಗಳನ್ನು ಹೊರಹಾಕಲು, ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತೆ. ಸ್ನೇಹಿತರೆ, ಕ್ರಿಯಾಟಿನ್ ಹೆಚ್ಚಾಗಲು ಅನೇಕ ಕಾರಣಗಳಿವೆ. ಅದರಲ್ಲಿ ಮಧುಮೇಹ ಅಂದ್ರೆ ಶುಗರ್ ಅಥವಾ ಡಯಾಬಿಟಿಸ್ ಒಂದು ಪ್ರಮುಖ ಕಾರಣವಾಗುತ್ತೆ. ಅಮೃತ ಬಳ್ಳಿಯನ್ನು ಪ್ರತಿದಿನ ತಿನ್ನೋದರಿಂದ ಅಮೃತ ಬಳ್ಳಿಯು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ಕಿಡ್ನಿಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಆಯುರ್ವೇದದಲ್ಲಿ ಇದನ್ನು ಕಿಡ್ನಿ ಫೇಲ್ಯೂರ್ನಂತಹ ಸಮಸ್ಯೆಗಳಿಗೆ ಪೂರಕ ಚಿಕಿತ್ಸೆಗಾಗಿ ಬಳಸಲಾಗುತ್ತೆ. ಸ್ನೇಹಿತರೆ, ಅಮೃತ ಬಳ್ಳಿ ಕಿಡ್ನಿಯಲ್ಲಿನ ಕಲ್ಲು ಹರಳುಗಳು ಉಂಟಾಗುವುದನ್ನು ತಡೆಯಲು ಸಹಾಯ ಮಾಡುತ್ತೆ. ಇದರಿಂದ ಮೂತ್ರಪಿಂಡದ ಸುಗಮ ಕಾರ್ಯನಿರ್ವಹಣೆಗೆ ದಾರಿಯಾಗತ್ತೆ. ಸ್ನೇಹಿತರೆ, ಇದರ ಉಪಯೋಗದ ಬಗ್ಗೆ ಹೇಳ್ತಾ ಹೋದ್ರೆ ಈ ಪಟ್ಟಿ ಹನುಮಂತನ ಬಾಲದಷ್ಟೇ ದೊಡ್ಡದಾಗ್ತಾ ಹೋಗುತ್ತೆ. ಸ್ನೇಹಿತರೆ, ಸಾಮಾನ್ಯವಾಗಿ ಅಮೃತ ಬಳ್ಳಿಯ ಕಾಂಡವನ್ನು ಅಥವಾ ಅದರ ತಪ್ಪಲನ್ನು ಜಜ್ಜಿ ತಯಾರಿಸಿದ ಕಷಾಯ ಅಥವಾ ಜ್ಯೂಸ್ ಅನ್ನು 20 ml ಉಗುರು ಬೆಚ್ಚಗಿನ ನೀರಿನೊಂದಿಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಲಾಗುತ್ತೆ. ಎರಡನೇದಾಗಿ ಮಿರಾಕಲ್ ಲೀಫ್. ಇದನ್ನು ಕಿಡ್ನಿ ಸ್ಟೋನ್ ಬ್ರೇಕರ್ ಅಂತ ಕರೀತಾರೆ. ಇದನ್ನು ಕನ್ನಡದಲ್ಲಿ ಕಾಡು ಬಸಳೆ, ಪಟಪಟೆ ಎಲೆ ಅಂತ ಕರೀತಾರೆ. ಸ್ನೇಹಿತರೆ, ಇದನ್ನು ಖಾಲಿ ಹೊಟ್ಟೆಯಲ್ಲಿ 2-3 ತಾಜಾ ಎಲೆಗಳು ತಿನ್ನೋದರಿಂದ ಇದು ದೇಹದಲ್ಲಿನ ವಿಷಕಾರಿ ಟಾಕ್ಸಿನ್ಸ್ ಗಳನ್ನು ಹೊರಹಾಕಲು ಸಹಾಯ ಮಾಡುತ್ತೆ. ಇದರಲ್ಲಿ ಹೆಚ್ಚಾಗಿ ನೆಫ್ರೋಪ್ರೊಟೆಕ್ಟಿವ್ ಗುಣಗಳಿರೋದರಿಂದ ಕ್ರಿಯಾಟಿನ್ ಲೆವೆಲ್ ಅನ್ನು ಮತ್ತಷ್ಟು ವೇಗವಾಗಿ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಕಿಡ್ನಿಯಲ್ಲಿನ ಕಲ್ಲುಗಳನ್ನು ಕರಗಿಸಿ ಮೂತ್ರದ ಮೂಲಕ ಹೊರಹಾಕತ್ತೆ. ಮೂರನೇದಾಗಿ ಕರಿಬೇವು ಅಥವಾ ಇಂಗ್ಲಿಷ್ ನಲ್ಲಿ ಕರಿ ಲೀವ್ಸ್ ಅಂತ ಕರೀತಾರೆ. ಸ್ನೇಹಿತರೆ, ಕರಿಬೇವು ನಮ್ಮ ದೇಹದ ಮೂತ್ರಪಿಂಡಗಳ ಕಾರ್ಯಕ್ಷಮತೆ ಹೆಚ್ಚಿಸುವುದರ ಮೂಲಕ ಕರಿಬೇವಿನಲ್ಲಿರುವ ಆಂಟಿಆಕ್ಸಿಡೆಂಟ್ಸ್ ಗಳು ಮೂತ್ರಪಿಂಡದ ಕೋಶಗಳನ್ನು ಹಾನಿಯಿಂದ ರಕ್ಷಿಸುತ್ತೆ ಹಾಗೂ ವಿಷಕಾರಿ ಟಾಕ್ಸಿನ್ಸ್ ಗಳನ್ನು ಮೂತ್ರದ ಮೂಲಕ ಹೊರಹಾಕ್ತಾ ಹೋಗುತ್ತೆ. ವಿಶೇಷವಾಗಿ ಕರಿಬೇವು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತೆ. ಕರಿಬೇವನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 5 ರಿಂದ 10 ತಾಜಾ ಕರಿಬೇವಿನ ಎಲೆಗಳನ್ನು ಅಗಿಯಿರಿ. ಹೆಚ್ಚಿನ ರಿಸಲ್ಟ್ ಗಾಗಿ ಮಜ್ಜಿಗೆ ಜೊತೆ ಬೆರೆಸಿ ಕುಡಿಯಿರಿ. 4ನೇದಾಗಿ ತುಳಸಿ ಗಿಡದ ತಪ್ಪಲ. ಸ್ನೇಹಿತರೆ, ತುಳಸಿಯನ್ನು ನ್ಯಾಚುರಲ್ ಡಿಟಾಕ್ಸ್ ಅಂತ ಕರೀತಾರೆ. ತುಳಸಿಯು ದೇಹದಲ್ಲಿನ ಕಲ್ಮಶವನ್ನು ಹೊರಹಾಕಲು ಸಹಾಯ ಮಾಡುತ್ತೆ. ಸ್ನೇಹಿತರೆ, ತುಳಸಿ ಗಿಡ ಹೆಚ್ಚಿನ ಶೋಧನಾ ಸಾಮರ್ಥ್ಯ ಅಂದ್ರೆ ಹೆಚ್ಚಿನ ಫಿಲ್ಟ್ರೇಷನ್ ಪವರ್ ಹೊಂದಿರೋದ್ರಿಂದ ಮತ್ತಷ್ಟು ಈಸಿಯಾಗಿ ಕ್ರಿಯಾಟಿನ್ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಇದು ನ್ಯಾಚುರಲ್ ಡಯೂರೆಟಿಕ್ ಪ್ರಾಪರ್ಟಿ ಹೊಂದಿರೋದ್ರಿಂದ ಇದು ಮೂತ್ರದ ಹರಿವನ್ನು ಹೆಚ್ಚಿಸುತ್ತೆ. ಹಾಗಾಗಿ ಕಿಡ್ನಿಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತೆ ಮತ್ತು ಟಾಕ್ಸಿನ್ಸ್ ಗಳನ್ನು ಹೊರಹಾಕಲು ಸಹಾಯ ಮಾಡುತ್ತೆ. ಇದು ಬಿಪಿ ಶುಗರ್ ಇರುವವರಿಗೆ ವರದಾನವಾಗಿದೆ. ಸ್ನೇಹಿತರೆ, ಕಿಡ್ನಿ ಡ್ಯಾಮೇಜ್ ಆಗಲು ಮತ್ತು ಕ್ರಿಯಾಟಿನ್ ಹೆಚ್ಚಾಗಲು ಬಿಪಿ ಶುಗರ್ ಮುಖ್ಯ ಕಾರಣವಾಗಿರ್ತವೆ. ತುಳಸಿ ಗಿಡ ಬಿಪಿ ಶುಗರ್ ನಾರ್ಮಲ್ ಆಗಿರಿಸಲು ಸಹಾಯ ಮಾಡುತ್ತೆ ಮತ್ತು ಪರೋಕ್ಷವಾಗಿ ಕಿಡ್ನಿ ಆರೋಗ್ಯವನ್ನು ಕಾಪಾಡ್ತಾ ಹೋಗುತ್ತೆ. ತುಳಸಿಯಲ್ಲಿನ ಆಂಟಿಆಕ್ಸಿಡೆಂಟ್ಸ್ ಗುಣಗಳು ಕಿಡ್ನಿ ಕೋಶಗಳು ಹಾನಿಗೊಳಗಾಗದಂತೆ ರಕ್ಷಿಸುತ್ತವೆ ಹಾಗೂ ಕಿಡ್ನಿಯ ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಸ್ನೇಹಿತರೆ, ತುಳಸಿ ಗಿಡದ 5-6 ಎಲೆಗಳನ್ನು ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಚೆನ್ನಾಗಿ ಅಗಿದು ತಿನ್ನಿ. ಇದರ ಬೆನಿಫಿಟ್ ಅನ್ನು ಪಡೆಯಿರಿ. 5ನೇದಾಗಿ ಬೇವಿನ ಗಿಡದ ತಪ್ಪಲು. ಸ್ನೇಹಿತರೆ, ಬೇವಿನ ಎಲೆಗಳು ರಕ್ತವನ್ನು ಶುದ್ಧೀಕರಿಸುವ ಮತ್ತು ದೇಹದಿಂದ ವಿಷಕಾರಿ ಟಾಕ್ಸಿನ್ಸ್ ಗಳನ್ನು ಹೊರಹಾಕುವ ಗುಣಗಳನ್ನು ಹೊಂದಿದೆ. ಇದು ಮೂತ್ರಪಿಂಡದ ಹೊರೆಯನ್ನು ಕಡಿಮೆ ಮಾಡುತ್ತೆ. ಸ್ನೇಹಿತರೆ, ಬೇವಿನ ಎಲೆ ಹೈ ಬಿಪಿಯನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಬೇವಿನ ಎಲೆಗಳ ಸಾರವು ಮೂತ್ರಪಿಂಡದ ಅಂಗಾಂಶಗಳನ್ನು ಹಾನಿಯಿಂದ ರಕ್ಷಿಸುತ್ತೆ. ಹಾಗಾಗಿ ಇದನ್ನು ನೆಫ್ರೋಪ್ರೊಟೆಕ್ಟಿವ್ ಅಂತ ಕರೀತಾರೆ. ಇಷ್ಟೇ ಅಲ್ಲದೆ ಬೇವಿನ ಆಂಟಿಆಕ್ಸಿಡೆಂಟ್ಸ್ ಮತ್ತು ಆಂಟಿ ಇನ್ಫ್ಲಾಮೇಟರಿ ಪ್ರಾಪರ್ಟಿ, ಉರಿಯೂತ ನಿವಾರಕ ಗುಣಗಳು ಮೂತ್ರಪಿಂಡದಲ್ಲಿನ ಉರಿಯೂತ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಸ್ನೇಹಿತರೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 4-5 ತಾಜಾ ಬೇವಿನ ಎಲೆಗಳನ್ನು ಚೆನ್ನಾಗಿ ಅಗಿಯಿರಿ. ಸಾಮಾನ್ಯವಾಗಿ ಇದನ್ನು ಹೆಚ್ಚು ಅಂದ್ರೆ 10 ವಾರಗಳವರೆಗೆ ಮಾತ್ರ ಬಳಸಿ. ಹೆಚ್ಚಿನ ಬಳಕೆ ಲಿವರ್ಗೆ ಹಾನಿ ಆಗತ್ತೆ. 6ನೇದಾಗಿ ಅರಳಿ ಮರದ ಎಲೆಗಳು. ಸ್ನೇಹಿತರೆ, ಆಯುರ್ವೇದದಲ್ಲಿ ಇದನ್ನು ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಇದನ್ನು ವಿಶೇಷವಾಗಿ ಕ್ರಿಯಾಟಿನ್ ಮಟ್ಟವನ್ನು ಕಡಿಮೆ ಮಾಡಲು ಆಯುರ್ವೇದದಲ್ಲಿ ಇಂದಿಗೂ ಬಳಸ್ತಾರೆ. ಆದ್ರೆ ಯಾವ ಡಾಕ್ಟರ್ ಕೂಡ ನಮಗೆ ಹೇಳೋದಿಲ್ಲ. ಸ್ನೇಹಿತರೆ, ಅರಳಿ ಎಲೆಗಳಲ್ಲಿ ಮೂತ್ರವರ್ಧಕ ಗುಣ ಅಂದ್ರೆ ಡೈಯೂರೆಟಿಕ್ ಪ್ರಾಪರ್ಟಿ ಹೆಚ್ಚಿರುತ್ತೆ. ಇದನ್ನು ಪ್ರತಿದಿನ 5-6 ಎಲೆಗಳು ತಿನ್ನೋದ್ರಿಂದ ರಕ್ತದಲ್ಲಿನ ಕ್ರಿಯಾಟಿನ್ ಮತ್ತು
ವಿಷಕಾರಿ ಟಾಕ್ಸಿನ್ಸ್ ಗಳನ್ನು ಹೊರಹಾಕಲು ತುಂಬಾನೇ ಸಹಾಯ ಮಾಡ್ತಾ ಹೋಗುತ್ತೆ. ಇಷ್ಟೇ ಅಲ್ಲದೆ ಕಿಡ್ನಿಯ ಸೋಸುವಿಕೆ ಅಂದ್ರೆ ಫಿಲ್ಟ್ರೇಷನ್ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಮತ್ತು ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ. ಸ್ನೇಹಿತರೆ, ಅರಳಿ ಎಲೆಯ ಸಾರವು ರಕ್ತವನ್ನು ಶುದ್ಧೀಕರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಸ್ನೇಹಿತರೆ, 10 ರಿಂದ 15 ಅರಳಿ ಎಲೆಗಳನ್ನು ತೆಗೆದುಕೊಂಡು ತುದಿಗಳನ್ನು ಕತ್ತರಿಸಿ ಚೆನ್ನಾಗಿ ತೊಳೆದು 2 ಗ್ಲಾಸ್ ನೀರಿಗೆ ಕುದಿಸಿ, ನೀರು ಅರ್ಧ ಗ್ಲಾಸ್ ಆಗುವವರೆಗೆ ಸಣ್ಣ ಉರಿಯಲ್ಲಿ ಕುದಿಸಿ ಅದೇ ಅರ್ಧ ಗ್ಲಾಸ್ ದಿನಕ್ಕೆ 2 ಬಾರಿ ಕುಡಿಯಿರಿ. ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ 1 ಬಾರಿ ಮತ್ತು ಸಂಜೆ 4 ರಿಂದ 5 ಗಂಟೆ ಒಳಗೆ 1 ಬಾರಿ. 7ನೇದಾಗಿ ನುಗ್ಗೆಕಾಯಿ ಗಿಡದ ತಪ್ಪಲ. ಇದನ್ನು ನೆಪ್ರೋಪ್ರೊಟೆಕ್ಟಿವ್ ಅಂದ್ರೆ ಮೂತ್ರಪಿಂಡದ ರಕ್ಷಕ ಅಂತ ಕರೀತಾರೆ. ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ಗಳು ಮೂತ್ರಪಿಂಡದ ಕೋಶಗಳನ್ನು ಹಾನಿಯಿಂದ ರಕ್ಷಿಸುತ್ತೆ, ಮೂತ್ರಪಿಂಡಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತೆ. ಇದು ಡೈರೆಕ್ಟ್ ಆಗಿ ಕ್ರೆಟಿನ್ ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಇದು ಕ್ರಿಯಾಟಿನ್ ಸೇರಿದಂತೆ ಮೂತ್ರಪಿಂಡಗಳು ರಕ್ತದಿಂದ ಟಾಕ್ಸಿನ್ಸ್ಗಳನ್ನು ಫಿಲ್ಟರ್ ಮಾಡಲು ಸಹಾಯ ಮಾಡುತ್ತೆ. ಇದರಿಂದ ಕ್ರಿಯಾಟಿನೈನ್ ಮಟ್ಟ ಕಡಿಮೆ ಆಗುತ್ತದೆ. ಇಷ್ಟೇ ಅಲ್ಲದೆ ಉರಿಯೂತ ನಿವಾರಕ. ಇದರಲ್ಲಿರುವಂತಹ ಬಯೋ ಆಕ್ಟಿವ್ ಸಂಯುಕ್ತಗಳು ಮೂತ್ರಪಿಂಡದ ಉರಿಯೂತವನ್ನು ಕಡಿಮೆ ಮಾಡಿ ಮೂತ್ರಪಿಂಡದ ಹಾನಿಯನ್ನು ತಡೆಯುತ್ತೆ. ಸ್ನೇಹಿತರೆ, ನುಗ್ಗೆಕಾಯಿ ಗಿಡದ ತಪ್ಪಲಿನಲ್ಲಿ ಪೊಟ್ಯಾಸಿಯಂ ಮತ್ತು ಫಾಸ್ಫರಸ್ನ ಪ್ರಮಾಣ ಮೀಡಿಯಂ ಆಗಿರೋದರಿಂದ ಸ್ವಲ್ಪ ಕಡಿಮೆ ಬಳಸಿ. ಇದನ್ನು ನೀರಿನಲ್ಲಿ ಹಾಕಿ ಕುದಿಸಿ ಸೋಸಿ ಕುಡಿಯಬಹುದು ಅಥವಾ ಡೈರೆಕ್ಟ್ ಆಗಿ ಜ್ಯೂಸ್ನಲ್ಲಿ ಬೆರೆಸಿ ಖಾಲಿ ಹೊಟ್ಟೆಯಲ್ಲಿ ಮುಂಜಾನೆ 1 ಬಾರಿ ಮಾತ್ರ ಸೇವಿಸಬಹುದು. 8ನೇದಾಗಿ ಹಸಿ ಅರಿಶಿಣ ಸೇವನೆ. ಸ್ನೇಹಿತರೆ, ಹಸಿ ಅರಿಶಿಣ ನೇರವಾಗಿ ಕ್ರಿಯಾಟಿನ್ ಕಡಿಮೆ ಮಾಡೋದಿಲ್ಲ. ಇದು ಡಯಾಬಿಟಿಸ್ ಇರುವವರಲ್ಲಿ ಕ್ರಿಯಾಟಿನ್ ಕಡಿಮೆ ಮಾಡಲು ಮತ್ತಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಇದರಲ್ಲಿ ಕರ್ಕ್ಯೂಮಿನ್ ಎಂಬ ಅಂಶ ಕಿಡ್ನಿಯಲ್ಲಿ ಉಂಟಾಗುವ ಇನ್ಫ್ಲಾಮೆಂಟರಿ ಉರಿಯೂತ ನಿವಾರಕನಾಗಿ ಕೆಲಸ ಮಾಡುತ್ತೆ. ಸ್ನೇಹಿತರೆ, ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ ಗುಣಗಳು ದೇಹದಲ್ಲಿನ ವಿಷಕಾರಿ ಟಾಕ್ಸಿನ್ಸ್ ಅಂಶಗಳನ್ನು ಹೊರಹಾಕಲು ಮತ್ತು ಕಿಡ್ನಿಯ ಜೀವಕೋಶಗಳು ಹಾನಿಯಾಗದಂತೆ ರಕ್ಷಿಸಲು ಸಹಾಯವಾಗುತ್ತೆ. 9ನೇದಾಗಿ ಕೊತ್ತಂಬರಿ ಬೀಜ ಅಥವಾ ಕೊತ್ತಂಬರಿ. ಸ್ನೇಹಿತರೆ, ಇದನ್ನು ನ್ಯಾಚುರಲ್ ಡಯೂರೆಟಿಕ್ ನೈಸರ್ಗಿಕ ಮೂಲವರ್ಧಕ ಅಂತ ಕರೀತಾರೆ. ಇದು ನಮ್ಮ ದೇಹದಲ್ಲಿ ಮೂತ್ರದ ಪ್ರಮಾಣವನ್ನು ಹೆಚ್ಚಿಸಿ ಮೂತ್ರದ ಮೂಲಕ ವಿಷಕಾರಿ ಅಂಶಗಳನ್ನು ಮತ್ತು ಕ್ರಿಯಾಟಿನ್ ಸಹಿತ ಹೊರಹಾಕಲು ಸಹಕಾರಿಯಾಗಿದೆ. ಇಷ್ಟೇ ಅಲ್ಲದೆ ಕಿಡ್ನಿಯನ್ನು ಸ್ವಚ್ಛಗೊಳಿಸಿ ಅದನ್ನು ಡೆಟಾಕ್ಸ್ ಕೂಡ ಮಾಡುತ್ತೆ. ಇದು ಹೈ ಬಿಪಿಯನ್ನು ಕಡಿಮೆ ಮಾಡಿ ಬಿಪಿಯನ್ನು ನಾರ್ಮಲ್ ಆಗಿರಲು ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಕಿಡ್ನಿಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಸ್ನೇಹಿತರೆ, ಇದನ್ನು ನೀರಿನಲ್ಲಿ ಹಾಕಿ ಡೈರೆಕ್ಟ್ ಜ್ಯೂಸ್ನಲ್ಲಿ ಹಾಕಿ ಕುಡಿಯಿರಿ. ಸ್ನೇಹಿತರೆ, ನಿಮಗೆ ಒಂದೊಂದಾಗಿ ತಿನ್ನಲು ಕಷ್ಟವಾಗುತ್ತಿದ್ದರೆ ಇದನ್ನು ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಜ್ಯೂಸ್ ಮಾಡಿ ಕುಡಿಯಿರಿ. ಸ್ನೇಹಿತರೆ, 5-6 ಅಮೃತ ಬಳ್ಳಿ ತಪ್ಪಲ, 5 ರಿಂದ 7 ಕರಿಬೇವು, 8 ರಿಂದ 10 ತುಳಸಿ ತಪ್ಪಲ, 2 ರಿಂದ 3 ಬೇವಿನ ಗಿಡದ ತಪ್ಪಲ, 5 ರಿಂದ 6 ಅರಳಿ ಎಲೆಗಳು, 1 ಸಣ್ಣ ಟೊಂಗಿ ನುಗ್ಗೆಕಾಯಿ ಗಿಡದ ತಪ್ಪಲ, 1 ಸಣ್ಣ ಹಸಿ ಅರಿಶಿನ ಪುಡಿ, 4 ರಿಂದ 5 ಕೊತ್ತಂಬರಿ ತುಣುಕು. ಇವುಗಳನ್ನೆಲ್ಲ ಚೆನ್ನಾಗಿ ತೊಳೆದು ಮಿಕ್ಸರ್ನಲ್ಲಿ ಹಾಕಿ ಜ್ಯೂಸ್ ಮಾಡಿ 2 ಟೈಮ್ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಬಾರಿ ಮತ್ತು ಸಾಯಂಕಾಲ 4 ರಿಂದ 6 ಗಂಟೆಯ ಒಳಗೆ 1 ಬಾರಿ ತೆಗೆದುಕೊಳ್ಳಿ. ಹೆಚ್ಚಿನ ರಿಸಲ್ಟ್ಗಾಗಿ ಕೆಲವು ಆಯುರ್ವೇದಿಕ ಹರ್ಬ್ಸ್ ಗಳನ್ನು ಬಳಸಿ. ಪುನರ್ನವ ಮತ್ತು ಗೋಕ್ಷಿರ ಹಾಗೂ ವರುಣ ಅಂತ ಇಂತಹ ಪುಡಿಗಳನ್ನು ಈ ಜ್ಯೂಸ್ನಲ್ಲಿ ಹಾಕಿ ಕುಡಿಯಿರಿ ಮತ್ತು ಹೆಚ್ಚು ವೇಗವಾದ ರಿಸಲ್ಟ್ ಅನ್ನು ಪಡೆಯಿರಿ. ಸ್ನೇಹಿತರೆ, ನಿಮ್ಮ ಕ್ರಿಯಾಟಿನ್ ಮಟ್ಟ ಪ್ರಸ್ತುತ ಎಷ್ಟಿದೆ ಎಂದು ಕಮೆಂಟ್ ನಲ್ಲಿ ತಿಳಿಸಿ. ಅದರ ಆಧಾರದ ಮೇಲೆ ಹೆಚ್ಚಿನ ಮಾಹಿತಿ ನೀಡಲು ಸಾಧ್ಯವಾಗುತ್ತೆ. ಇದು ಗೆಳೆಯರೇ, ಬಿಪಿ, ಶುಗರ್ ಹಾಗೂ ಕಿಡ್ನಿ ಸಮಸ್ಯೆಯಿಂದ ಕ್ರಿಯೇಟಿನ್ ಕಡಿಮೆ ಮಾಡುವ ಕೆಲವು ನ್ಯಾಚುರಲ್ ಔಷಧಿ ಸಸ್ಯಗಳ ಬಗ್ಗೆ ನಿಖರವಾದ ಮಾಹಿತಿ. ಇಂಥದೇ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಶೇಷತೆ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸಿ. ಟೇಕ್ ಕೇರ್.